ಇವತ್ತಿನ ತರಗತಿಯಲ್ಲಿ ನಾನು 10 ನಿಮಿಷದಲ್ಲಿ ಓನ್ಲಿ 10 ಮಿನಿಟ್ಸ್ ಅಲ್ಲಿ ನೀವು ಛಂದಸ್ಸನ್ನ ಹೇಗೆ ಗುರುತಿಸಬಹುದು ಅಂತ ಹೇಳಿ ಈಸಿ ಪೀಸಿ ವೇದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಇದನ್ನ ಗುರುತಿಸಿದ್ರೆ ಏನಾಗುತ್ತೆ? 3 ಅಂಕ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಹಾಗಿದ್ರೆ ಈ ವಿಡಿಯೋದಲ್ಲಿ 3 ಅಂಕಗಳು ನಿಮ್ಮ ಪಾಕೆಟ್ ಅಲ್ಲಿ. ಬನ್ನಿ ಮಕ್ಕಳೇ, ಇವತ್ತಿನ ತರಗತಿಗೆ ಹೋಗೋಣ. ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ಏನು ಹೇಳ್ತಾ ಇದ್ದಾರೆ ಮ್ಯಾಮು ಅಂತ ಹೇಳಿ ಪ್ರಶ್ನೆಗಳು ಬರ್ತಾ ಇದೆಯಾ? ಓಕೆ, ಇವತ್ತಿನ ತರಗತಿಯಲ್ಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಮಕ್ಕಳೇ, ಛಂದಸ್ಸು ಯಾವ ಥರ ಕೊಡ್ತಾರೆ ನಿಮಗೆ ಎಕ್ಸಾಮಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತಿರಬೇಕು, ಛಂದಸ್ಸನ್ನು ಓನ್ಲಿ ನಿಮ್ಮ ಪುಸ್ತಕದಲ್ಲಿರೋದು ಕೊಡಲ್ಲ, ಅವರು ಬೇರೆದನ್ನು ಕೊಡ್ತೀವಿ ಅಂತ ಹೇಳಿ ಏನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಮುಂಚೆನೇ ಹೇಳಿಬಿಟ್ಟಿದ್ದಾರೆ. ಎಲ್ಲಪ್ಪ ಹೇಳಿದ್ದಾರೆ ಮ್ಯಾಮು ಅಂತ ಕೇಳ್ಬೋದು. ಬ್ಲೂ ಪ್ರಿಂಟಲ್ಲಿ 3 ಅಂಕದ ಪ್ರಶ್ನೆಯನ್ನು ಹೊರಗಡೆಯಿಂದ ಕೊಡ್ಬೋದು. ಎಷ್ಟು? 2ರಿಂದ 3 ಅಂತ ಹೇಳಿದ್ದಾರೆ. ಹಾಗಾಗಿ ಅದರಲ್ಲಿ ಒಂದು ಈ ಛಂದಸ್ ಕೂಡ ಬರ್ಬೋದು. ಹಾಗಿದ್ರೆ ಛಂದಸ್ಸನ್ನು ಹೇಗೆ ಗುರ್ತಿಡಿಯೋದು ಅಂತ ಹೇಳಿ ಪ್ರಶ್ನೆಗಳು ಬರುತ್ತಲ್ವಾ? ಈಗ 2 ಲೈನನ್ನು ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ? ಕಂದ ಪದ್ಯ ಇರುತ್ತೆ. ಅದು 2 ಲೈನ್ ಕೊಟ್ಟಿದ್ರು ಅಂತಂದರೆ ಕಂದ ಪದ್ಯ, ಡೆಫಿನೆಟ್ಲಿ ಕಂದ ಪದ್ಯ. ಹಾಗಿದ್ರೆ ಕಂದ ಪದ್ಯದ ಲಕ್ಷಣ ಏನು ಅಂತಂದರೆ ಒಟ್ಟು 4 ಸಾಲಿರುತ್ತೆ. ಆದರೆ ಅವ್ರು ನಿಮಗೆ ಎಷ್ಟು ಕೊಡ್ತಾರೆ? 2 ಲೈನನ್ನು ಮಾತ್ರ ಕೊಟ್ಟಿರ್ತಾರೆ. 4 ಲೈನ್ ಪೂರ್ತಿ ಕೊಡಲ್ಲ, ಯಾಕಂದರೆ 2 ಲೈನು ಅದೇ ಥರ ಡೂಪ್ಲಿಕೇಟ್ ಆಗಿರುತ್ತೆ. ಹಾಗಿದ್ರೆ ಫಸ್ಟ್ ಲೈನಲ್ಲಿ ಏನಾಗಿರುತ್ತೆ ಅಂದರೆ 12 ಮಾತ್ರೆಗಳಿರುತ್ತೆ. ಫಸ್ಟ್ ಲೈನಲ್ಲಿ 12 ಮಾತ್ರೆಗಳಿರುತ್ತೆ. ಹೇಗಿರುತ್ತೆ? 4 + 4 + 4 ಎಷ್ಟು? 12 ಮಾತ್ರೆಗಳಿರುತ್ತೆ. ಹಾಗೆ ಲಾಸ್ಟ್ ಲೈನಲ್ಲಿ ಅಂದರೆ 2ನೇ ಲೈನು ಅಂತ ಅಂದ್ಕೊಳ್ಳಿ, 4ನೇ ಲೈನು 2ನೇ ಲೈನು ಅಂತ ಅಂದ್ಕೊಳ್ಳಿ. ಅದರಲ್ಲಿ 4 + 4 + 4 + 4 + 4 ಅಂದರೆ 20 ಇರುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ 12 20 12 20 ಅಂತ ಬರುತ್ತೆ. ಹಾಗಿದ್ರೆ ಟೋಟಲ್ 64 ಇರುತ್ತೆ. ನೀವು ಇದನ್ನೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೀವೇನು ಮಾಡಿ, 2 ಲೈನ್ ಕೊಟ್ಟಿದ್ದಾರಾ ನೋಡಿ. 2 ಲೈನ್ ಕೊಟ್ಟಿದ್ದಾರಾ ಅಂತಂದ ತಕ್ಷಣ ಅದ್ರಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಇದು ಅಕ್ಷರಗಣ ಮಾತ್ರಾಗಣ ಅಂತ ಹೇಳಿ ನೋಡ್ಕೊಳ್ಳಿ. ಅವಾಗ ನೀವು ಫಸ್ಟು ಲಘು ಗುರು ಹಾಕ್ತಾ ಹೋಗಿ. ಅವಾಗ ಏನಾಗುತ್ತೆ? ಮಾತ್ರೆಗಳು ಬರುತ್ತಲ್ಲ, 4 4 4 ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಗೆ. 4 4 4 ಅಂತ ಗೊತ್ತಾಗ್ಬಿಡುತ್ತೆ. ಅವಾಗ ಈಸಿಯಾಗಿ ಇದು ಏನು ಕಂದ ಪದ್ಯ ಅಂತ ಹೇಳಿ ಗುರ್ತಿಡಿಬೋದು. ಹಾಗಿದ್ರೆ 2 ಲೈನ್ ಕೊಟ್ಟಿದ್ರು ಅಂದರೆ ಅದು ಕಂದ ಪದ್ಯ ಇರುತ್ತೆ. ಓಕೆ, ಕಂದ ಪದ್ಯ ನಿಮಗೆ ಛಲಮನೆ ಮೆರವಮ್ಮಿಂದ ಕೊಡ್ಬೋದು, ಅಥವಾ ಯಾವುದಾದ್ರೂ ಕೊಡಲಿ ಅವರು. ಆದರೆ ನಿಮ್ಗೆ ಈ 2 ಲೈನ್ ಎಲ್ಲಿಂದಾದರೂ ಕೊಡಲಿ, ನಿಮ್ಗೆ ಗೊತ್ತಿರುತ್ತೆ. 2 ಲೈನ್ ಕೊಟ್ಟರೆ ಕಂದ ಪದ್ಯ. ಫಸ್ಟ್ ಲೈನಲ್ಲಿ ಏನಿರಬೇಕು? 4 4 4 ಮಾತ್ರೆಗಳು, ಅಂದರೆ 12 ಮಾತ್ರೆಗಳಿರುತ್ತೆ. 2ನೇದ್ರಲ್ಲಿ 20 ಮಾತ್ರೆಗಳಿರುತ್ತೆ. ಓಕೆನಾ? ಇದರಲ್ಲೇನು ಒಂದು ಗುರು ಎಕ್ಸ್ಟ್ರಾ ಅದೆಲ್ಲ ಏನು ಬರಲ್ಲ. ನೀವು ಫಸ್ಟ್ 12, ಸೆಕೆಂಡ್ ಲೈನಲ್ಲಿ 20 ಬಂದರೆ ಆಯಿತು. ನೀವೇನು ಮಾಡಬೇಕು? ಅದನ್ನು ಕಂದ ಪದ್ಯ, ಛಂದಸ್ಸಿನ ಪ್ರಕಾರ ಯಾವುದು ಅಂದರೆ ಕಂದ ಪದ್ಯ. ಆಮೇಲೆ 12 ಮತ್ತು ಇದಕ್ಕೆ ಗಣಗಳನ್ನು ವಿಭಾಗ ಮಾಡಬೇಕು. 4 4ಕ್ಕೆ ವಿಭಾಗ ಮಾಡಿ ನೀವು ಲೆಕ್ಕ ಹಾಕಬೇಕು. ಸರಿನಾ ಮಕ್ಕಳೇ? ಹಾಗಿದ್ರೆ 2 ಲೈನ್ ಕೊಟ್ಟರೆ ಕಂದ ಪದ್ಯ. ಹಾಗಿದ್ರೆ ಏನು ಮ್ಯಾಮ್ 2 ಲೈನ್ ಮಾತ್ರನೇ ಕೊಡ್ತಾರಾ ಅಂತ ಹೇಳಿ ಇರ್ಬೋದು. ಇಲ್ಲ, 6 ಲೈನಿನ ಪದ್ಯಗಳಿರುತ್ತೆ. ನಿಮಗೆ ಷಟ್ಪದಿಗಳು, ನಿಮಗಿರೋದು ವಾರ್ಧಕ ಷಟ್ಪದಿ ಮತ್ತು ಭಾಮಿನಿ ಷಟ್ಪದಿ 2 ಇದೆ. ಆದರೆ ಅವ್ರು ಯಾರೋ ಬೇರೆನೇ ಕೊಟ್ಬಿಟ್ರು ಅಂತ ಅಂದ್ಕೊಳ್ಳಿ. ಷಟ್ಪದಿಯಲ್ಲಿ ಯಾವ್ದು ಬೇಕಾದರೂ ಕೊಡ್ಬೋದು ಅವರು, ಇಲ್ಲ ಬೇರೆ ಯಾವುದಾದ್ರೂ ಕೊಟ್ಟರು ಅಂತಲೇ ಅಂದ್ಕೊಳ್ಳಿ. ಷಟ್ಪದಿ ಅಂದರೆ 6 ಲೈನಿನ ಪದ್ಯ. 6 ಲೈನಲ್ಲಿ ನಿಮ್ಗೆ ಎಷ್ಟು ಲೈನ್ ಕೊಡ್ತಾರೆ? 3 ಲೈನ್ ಕೊಟ್ಟರು ಅಂದ್ಕೊಳ್ಳಿ. ಅವಾಗ ಷಟ್ಪದಿ ಆಗಿರುತ್ತೆ. ಅದನ್ನು ಯಾವ ಷಟ್ಪದಿ ಅನ್ನೋದನ್ನು ಆಮೇಲೆ ಕಂಡುಹಿಡಿಬೇಕು. 2 ಲೈನ್ ಕೊಟ್ಟರೆ ಕಂದ ಪದ್ಯ, 3 ಲೈನ್ ಕೊಟ್ಟರೆ ಷಟ್ಪದಿ. ಹಾಗಿದ್ರೆ ಇದರಲ್ಲಿ ಶರ, ಕುಸುಮ, ಭೋಗ ಮತ್ತು ಭಾಮಿನಿ, ಪರಿವರ್ಧಿನಿ ಮತ್ತು ವಾರ್ಧಕ ಷಟ್ಪದಿ ಅಂತ ಹೇಳಿ 6 ಷಟ್ಪದಿಗಳಿದೆ. ಆದರೆ ನಮಗೇನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಬುಕ್ಕಲ್ಲಿರೋದು ಭಾಮಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ ಮಾತ್ರ ಇದೆ. ಇವೆರಡು ಕೊಡೋದು ಸಾಧ್ಯತೆ ಜಾಸ್ತಿ, ಹೆಚ್ಚು. ಇವನ್ನೆಲ್ಲ ಬೇರೆ ಯಾವುದನ್ನಾದರೂ ಕೊಟ್ಟರೂ ಕೂಡ ಏನು ಮಾಡ್ಬೋದು? ಆರಾಮಾಗಿ ಗುರ್ತಿಡಿಬೋದು. ಯಾಕಂದರೆ 3 ಲೈನ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಫಸ್ಟು 4 ಮಾತ್ರೆ 2 ಗಣ ಬಂತು ಅಂತ ಅಂದ್ಕೊಳ್ಳಿ. ಪಕ್ಕ ನೀವು ಲಘು ಗುರು ಹಾಕಿ 4 ಮಾತ್ರೆ 2 ಗಣ ಬಂತು, 8 ಬಂತು ಅಂತ ಅಂದ್ಕೊಳ್ಳಿ. ಅವಾಗ ಶರ ಷಟ್ಪದಿ ಅಂತ ಬರೆದ್ಬಿಡಿ. 5 ಮಾತ್ರೆ ಬಂತು ಅಂತ ಅಂದ್ಕೊಳ್ಳಿ. 5 ಮಾತ್ರೆ ಬಂತು ಅಂತ ಅಂದ್ಕೊಳ್ಳಿ. 5 ಮಾತ್ರೆ 2 ಗಣ ಬಂತು ಅಂತಂದರೆ ಕುಸುಮ ಷಟ್ಪದಿ ಅಂತ ಅಂದ್ಕೊಳ್ಳಿ. ಅದೇ 3 ಮಾತ್ರೆಯ 4 ಗಣಗಳು ಬಂತು ಅಂತ ಅಂದ್ಕೊಳ್ಳಿ. ಅವಾಗ
ಭೋಗ ಷಟ್ಪದಿ ಅಂತ ಹೇಳಿ ಅನ್ಕೊಳ್ಳಿ. ಅದೇ ಭಾಮಿನಿ ನಿಮಗೆ ಗೊತ್ತಿದೆ 3 4 3 4 ಬರುತ್ತೆ. 2 3 ಗಣ 2 4 ಗಣ 3 + 4 3 4 2 2 ಗಣ ಬರುತ್ತೆ. 3 4 3 4 ಬರುತ್ತೆ. ಅವಾಗ ಭಾಮಿನಿ ಷಟ್ಪದಿ. ಅದೇ ಪರಿವರ್ಧಿನಿ ಬಂದಾಗ ಏನು ಮಾಡಬೇಕು ಅಂದರೆ 4 ಮಾತ್ರೆಯ 4 ಗಣಗಳು ಬಂದಾಗ ಪರಿವರ್ಧಿನಿ ಷಟ್ಪದಿ ಇರುತ್ತೆ. ಮತ್ತು ವಾರ್ಧಕ ಷಟ್ಪದಿ ಬಂದಾಗ ಈಸಿ ಪೀಸಿ ಲೆಮನ್ ಸ್ಕ್ವಿಜಿ 5 4 ಗಣ ಇರುತ್ತೆ. 5 4 ಗಣ 5 5 4 ಗಣ. ನಿಮ್ಗೆ ಗೊತ್ತಿರುತ್ತೆ ವಾರ್ಧಕ ಮತ್ತು ಭಾಮಿನಿ ಷಟ್ಪದಿ ನೀವು ಆರಾಮಾಗಿ ಐಡೆಂಟಿಫೈ ಮಾಡ್ತೀರಾ. ಯಾಕಂದರೆ ಇದು ನಮ್ಮ ಪುಸ್ತಕದಲ್ಲಿ ಬಂದಿದೆ. ಯಾಕಂದರೆ ಇಲ್ಲಿ ವೀರಲವದಲ್ಲಿ ವಾರ್ಧಕ ಷಟ್ಪದಿ ಬಂದಿದೆ, ಹಾಗೆಯೇ ಕೌರವೇಂದ್ರನ ಕೊಂದೆ ನೀನು ಅಲ್ಲಿ ಭಾಮಿನಿ ಷಟ್ಪದಿ ಇದೆ. ಕೌರವೇಂದ್ರನ ಕೊಂದೆ ನೀನು ಯಾವುದು ಲೈನ್ಸ್ ಕೊಟ್ಟರು ನಿಮ್ಗೆ ಗೊತ್ತೇ ಇರುತ್ತೆ. ಹಾಗಾಗಿ ಭಾಮಿನಿ ಷಟ್ಪದಿ ವಾರ್ಧಕ ಷಟ್ಪದಿ ಆರಾಮಾಗಿ ಗುರ್ತಿಡಿತೀರಿ. ಮ್ಯಾಮ್ ಇದಾದಮೇಲೆ ನಮಗೆ 3 ಲೈನ್ ಕೊಟ್ಟಿರ್ತಾರಲ್ಲ, ಈಗ ಫಸ್ಟ್ ಲೈನ್ ಹೇಗಿರುತ್ತೆ ಸೆಕೆಂಡ್ ಲೈನು ಹಾಗೆ ಇರುತ್ತೆ. ಥರ್ಡ್ ಲೈನ್ ಏನಾಗಿರುತ್ತೆ ಅಂದರೆ 1 ಗಣ ಎಕ್ಸ್ಟ್ರಾ ಇರುತ್ತೆ. ಅವಾಗ ನೋಡಿ ಇಲ್ಲಿ 4 ಮತ್ತು 3 ಕೊನೆಯಲ್ಲಿ 1 ಗುರು ಇರುತ್ತೆ. ಓಕೆ, ಹಾಗೆ ಇಲ್ಲಿ 5 ಮತ್ತು 3 ಮತ್ತು ಇಲ್ಲಿ 3 ಮತ್ತು 6 ಲಾಸ್ಟಲ್ಲಿ ಗುರು ಅಂತೂ ಎಲ್ಲ ಒಂದು ನಮ್ಮ ಷಟ್ಪದಿಯಲ್ಲಿ ಲಘು ಬಂದರೂ ಕೂಡ ಅದನ್ನು ನಾವು ಗುರು ಹಾಕ್ತೀವಿ. ಯಾವಾಗ ಅಂದರೆ 3ನೇ ಲೈನಿನ ಕೊನೆಯ ಅಕ್ಷರ ಮತ್ತು 6ನೇ ಲೈನಿನ ಕೊನೆಯ ಅಕ್ಷರ. ನಿಮ್ಗೆ ಕೊಟ್ಟಿರೋದೇ 3 ಲೈನ್ ಕೊಟ್ಟಿರ್ತಾರೆ, 6 ಲೈನ್ ಅಂತೂ ಕೊಡಲ್ಲ ಅವರು. ಯಾಕಂದರೆ ಇದು 3 ಅಂಕದ ಪ್ರಶ್ನೆ ಆಗಿರೋದ್ರಿಂದ 3 ಲೈನ್ ಕೊಟ್ಟಿರ್ತಾರೆ, ಜಾಸ್ತಿ ಕೊಟ್ಟಿರಲ್ಲ ಅವರು. ಅವಾಗ ಲಾಸ್ಟ್ಲಿ ಇಲ್ಲಿ ನೋಡಿ 4 3 ಗಣ ಬರುತ್ತೆ. ಇಲ್ಲಿ 2 ಗಣ ಬಂದಿರುತ್ತೆ, ಇಲ್ಲಿ 3 ಗಣ ಬಂದಿರುತ್ತೆ. 5 3 ಗಣ, ಇಲ್ಲಿ 2 ಗಣ ಬಂದಿರುತ್ತೆ. ಇಲ್ಲಿ 3 6 ಗಣ ಬರುತ್ತೆ. 6 ಗಣ ಅಂತ ಹೇಳಿದಾಗ 3 4 3 4 ಹಿಂಗೆ ಬರಬೇಕಲ್ವಾ. ಅವಾಗ ಇಲ್ಲಿ ಅದು 6 ಗಣ ಆಗುತ್ತೆ. ಅಂದರೆ 1 ಗಣ ಎಕ್ಸ್ಟ್ರಾ, 3 1 ಗಣ ಎಕ್ಸ್ಟ್ರಾ, 4 1 ಗಣ ಎಕ್ಸ್ಟ್ರಾ, ಲಾಸ್ಟಿಗಂತೂ 1 ಗುರು ಇದ್ದೇ ಇರುತ್ತೆ. ಇಲ್ಲಿ 3 6 ಗಣ ಅಂದರೆ 3 ಮಾತ್ರ 1 2 3, ಇಲ್ಲಿ ಬರೀ 4 ಬಂದಿತ್ತು, ಇಲ್ಲಿ 6 ಬಂದಿರುತ್ತೆ. ಓಕೆ, ಇಲ್ಲಿ 4 ಬಂದಿರುತ್ತು, ಇಲ್ಲಿ 6 ಬಂದಿರುತ್ತೆ. ಓಕೆ, ಇದರಂತೂ ಪರಿವರ್ಧಿನಿ ಅಂತೂ ನೀವು 4 3 ಗಣ ಇದ್ರೆ ಇಲ್ಲಿ 4 6 ಗಣ ಅಂದರೆ 2 ಗಣ ಎಕ್ಸ್ಟ್ರಾ ಬರುತ್ತೆ. ಪ್ಲಸ್ 1 ಗುರು ಅಂತೂ ಎಲ್ಲದರಲ್ಲಿ ಇರುತ್ತೆ. ಇಲ್ಲೂ ಅಷ್ಟೇ, ಇಲ್ಲಿ 2 ಗಣ ಎಕ್ಸ್ಟ್ರಾ ಬರುತ್ತೆ. 5 ಮಾತ್ರ 2 ಗಣ ಎಕ್ಸ್ಟ್ರಾ ಇರುತ್ತೆ. ಮತ್ತೊಂದು ಸತಿ ಹೇಳ್ತೀನಿ ನೋಡಿ, ಶರಷಟ್ಪದಿ ಯಾವುದಾದ್ರೂ 3 ಲೈನನ್ನು ಕೊಟ್ಟಿದ್ರು ಅಂತಂದರೆ ಷಟ್ಪದಿ ಅಂತ ಹೇಳಿ ಫಸ್ಟು ತಿಳ್ಕೊಂಬಿಡಿ. ಛಂದಸ್ಸಿನ ಯಾವುದು ಅಂತಂದರೆ ಷಟ್ಪದಿ. ಯಾವ ಷಟ್ಪದಿ ಅಂತ ಗೊತ್ತಾಗಬೇಕಲ್ವ. ಅವಾಗ ನೋಡಿ ಫಸ್ಟು ಲಘು ಗುರು ಹಾಕಿ. 8 ಮಾತ್ರ ಇತ್ತು ಅಂದರೆ ಶರಷಟ್ಪದಿ ಅಂತ ಬರೆದ್ಬಿಡಿ. ಅದೇ 5 2 ಗಣ 10 ಮಾತ್ರ ಇತ್ತು ಅಂತ ಹೇಳಿದ್ರೆ ಕುಸುಮ ಷಟ್ಪದಿ ಅಂತ ಬರೀರಿ. ಭೋಗ ನೀವೇನು ಮಾಡಬೇಕು ಅಂದರೆ 3 4 ಮಾತ್ರೆ ಅಂದರೆ 3 3 3 3 12 ಆಗ್ತದೆ. 12 ಇಲ್ಲಿ 10 ಬಂತು, ಇಲ್ಲಿ 12 ಬಂತು. ಇಲ್ಲಿ ನೋಡಿ ಬರೀತೀನಿ ಬೇಕಾದ್ರೆ, ಇಲ್ಲಿ 8 ಇಲ್ಲಿ 10 ಇಲ್ಲಿ 12. 8 ಬಂದರೆ ಶರ ಅಂತ ಬರೀರಿ, 10 ಬಂದರೆ ಕುಸುಮ ಷಟ್ಪದಿ ಅಂತ ಬರೀರಿ, 12 ಬಂದರೆ ಇಲ್ಲಿ ಭೋಗ ಷಟ್ಪದಿ ಅಂತ ಬರೀರಿ. ಇದು ಎಷ್ಟಾಗುತ್ತೆ ಅಂತ ಹೇಳಿದ್ರೆ 3 9, ಆಮೇಲೆ 4 3 12 ಅಲ್ವಾ. ಇಲ್ಲಿ 3 4 3 4 ಹೇಗಂದರೆ 3 + 4 7 ಆಯಿತು, ಮತ್ತೆ 7 14 ಆಗುತ್ತೆ. 14 ಬಂದರೆ ಭಾಮಿನಿ ಷಟ್ಪದಿ ಅಂತ ಬರೀರಿ. ಓಕೆನಾ. ಪರಿವರ್ಧಿನಿ ಬರಬೇಕಂದ್ರೆ 16 ಬರಬೇಕು. ಇಲ್ಲಿ ನೋಡಿ ಎಲ್ಲಕ್ಕೂ 2 2 ಜಾಸ್ತಿ ಇದೆಯಾ. ಇದರಲ್ಲಿ ಒಂದು ಗಣಿತ ಇದೆ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. 4 5 ಅಂದಾಗ ಇಲ್ಲಿ 20 ಬರುತ್ತೆ. ಇಲ್ಲಿ ನೋಡಿ 8 10 12 14 16 20 ಕರೆಕ್ಟಾ. 8 ಬಂದರೆ ಶರ ಅಂತ ಬರೀರಿ, 10 ಬಂದರೆ ಕುಸುಮ ಅಂತ ಬರೀರಿ, 12 ಬಂದರೆ ಭೋಗ ಅಂತ ಬರೀರಿ, ಅದೇ 14 ಬಂದರೆ ಭಾಮಿನಿ ಅಂತ ಬರೀರಿ, ಆಮೇಲೆ 16 ಬಂದರೆ ಇಲ್ಲಿ ಏನಂತಂದರೆ ಪರಿವರ್ಧಿನಿ ಅಂತ ಬರೀರಿ, 20 ಬಂದರೆ ವಾರ್ಧಕ ಷಟ್ಪದಿ ಅಂತ ಬರೀರಿ. ಓಕೆ, ಇದು ಈಸಿ ಅಂದರೆ ಈಸಿ ನೆನ್ಪಿಟ್ಕೊಳ್ಳೋದಕ್ಕೆ ಅಲ್ವಾ. ಈಗ ನೋಡಿ ಫಸ್ಟ್ ಲೈನಿಗೆ ಮಾತ್ರ ನೀವು ಹಾಕಕ್ಕೆ ಹೇಳಿದ್ದೀನಿ ನಾನು ನಿಮಗೆ. 2ನೇ ಲೈನ್ 3ನೇ ಲೈನಿಗೆ ಹೋಗಲೇಬೇಡಿ. ಫಸ್ಟ್ ಲೈನಿಗೆ ಹಾಕಿದ ತಕ್ಷಣ 10 ಬಂತಾ ಯಾವುದು ಅಂತ, 8 ಬಂತಾ ಶರ, ಹೀಗೆ ನೆನ್ಪಿಟ್ಕೊಂಡು ನೀವು ಬರೆದ್ಬಿಟ್ರೆ ಆಯಿತು. ಆಮೇಲೆ 2ನೇ ಲೈನು 1ನೇ ಲೈನ್ ಹೇಗಿರುತ್ತೋ ಹಾಗೆ ಇರುತ್ತೆ. ಬರೀ ಲಘು ಗುರು ಯಾವ್ದ್ಯಾವ್ದಕ್ಕೆ ಹಾಕಬೇಕು ಅಂತ ಗೊತ್ತಿರ್ಬೇಕು ನಿಮಗೆ ಅಲ್ವಾ. ಲಘು ಯಾವುದಕ್ಕೆ ಹಾಕ್ತೀವಿ, ಗುರು ಯಾವುದಕ್ಕೆ ಹಾಕ್ತೀವಿ, ಗುರು ಯಾವ್ದ್ಯಾವ್ದಕ್ಕೆ ಹಾಕ್ತೀವಿ ಅಂತ ಫಸ್ಟ್ ನೆನ್ಪಿಟ್ಕೊಂಡ್ರೆ ಆಯಿತು. ಯಾವ್ದ್ಯಾವ್ದಕ್ಕೆ ಹಾಕ್ತೀವಿ ಅಂತ ಹೇಳಿ ಫಸ್ಟ್ ನೋಡ್ಕೊಳ್ಳಿ. ಲಘು ಗುರು ಹಾಕ್ತಾ ಹೋಗಿ. ಫಸ್ಟ್ ಲೈನ್ ಹೇಗಿರುತ್ತೋ ಸೆಕೆಂಡ್ ಲೈನ್ ಹಾಗೆ ಬರುತ್ತೆ. ಆದರೆ ಥರ್ಡ್ ಲೈನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ 2 ಗಣ ಇದ್ದು ಇಲ್ಲಿ 1 ಗಣ ಎಕ್ಸ್ಟ್ರಾ ಬಂದು 1 ಗುರು ಬರುತ್ತೆ ಅಷ್ಟೇ. ಇಲ್ಲಿ 3 ಗಣ ಬಂದು ಇಲ್ಲಿ 2 ಗಣ ಇತ್ತು, ಇಲ್ಲಿ 3 ಗಣ ಬಂತು, 1 ಎಕ್ಸ್ಟ್ರಾ ಗುರು ಬರುತ್ತೆ. ಇಲ್ಲೂ ಅಷ್ಟೇ 6 ಗಣ ಬರುತ್ತೆ. ಇಲ್ಲಿ 4 ಇತ್ತು, ಇದು 6 ಆಯಿತು.
4 6 ಇಲ್ಲೂ ಅಷ್ಟೇ 3 4 3 4 2 ಇರುತ್ತೆ, ಇದು 6 ಆಗುತ್ತೆ. ಓಕೆ, ಇಲ್ಲೂ ಅಷ್ಟೇ 6 ಆಗುತ್ತೆ, ಇಲ್ಲೂ 6 ಆಗುತ್ತೆ. ನೋಡಿ ಇವೆಲ್ಲದಕ್ಕೂ ಏನಾಯ್ತು 6 ಗಣಗಳು ಬಂತು ಅಲ್ವಾ. ಇಲ್ಲಿ 4 ಇಲ್ಲಿ 6 ಬಂತು, 4 ಗಣ ಇದ್ದದ್ದು 6 ಆಯಿತು ಅಷ್ಟೇ. 2 ಗಣ ಎಕ್ಸ್ಟ್ರಾ, 1 ಸೆಟ್ ಎಕ್ಸ್ಟ್ರಾ ಆಯಿತು ಅಂತ ಅಂದ್ಕೊಳ್ಳಿ. ಓಕೆ, ಗುರು ಅಂತೂ ಲಾಸ್ಟಲ್ಲಿ ಗುರು ಬರೋದಂತೂ ಕಾಮನ್. ನಮ್ಮ ಒಂದು ಷಟ್ಪದಿಯಲ್ಲಿ ಯಾವಾಗಲೂ ಒಂದು ಗುರು ಲಾಸ್ಟಲ್ಲಿ ಬಂದೇ ಬರುತ್ತೆ. ಯಾಕಂದರೆ ನಾವು ಲಘು ಇದ್ರೂ ಕೂಡ ಅದನ್ನು ಗುರು ಹಾಕ್ತೀವಿ ಅಂತ ಹೇಳಿ ಅದು ಒಂದು ಪದ್ಧತಿ, ಅದೊಂದು ನಿಯಮ ಅಂತ ಹೇಳಿ ತಗೊಳ್ತೀವಿ. ಓಕೆನಾ. ಷಟ್ಪದಿ 3 ಲೈನ್ ಕೊಟ್ಟರು ಅಂದರೆ ಷಟ್ಪದಿ ಅಂತ ತಿಳ್ಕೊಂಬಿಡಿ. 2 ಲೈನ್ ಕೊಟ್ಟರೆ ಕಂದ ಪದ್ಯ ಅಂತ ಹೇಳಿ ಅನ್ಕೊಂಬಿಡಿ. ಓಕೆ ಮ್ಯಾಮ್, 1 ಲೈನ್ ಕೊಟ್ಟರೆ ಏನು ಮಾಡಬೇಕು ಮ್ಯಾಮ್ ಅಂತ ಹೇಳಿ ಕ್ವಶನ್ ಬರುತ್ತಲ್ವಾ. 1 ಲೈನ್ ಕೊಟ್ಟರೆ ಖ್ಯಾತ ಕರ್ನಾಟಕ ವೃತ್ತ ಇರುತ್ತೆ ಮಕ್ಕಳೇ. ಅದು ಖ್ಯಾತ ಕರ್ನಾಟಕ ವೃತ್ತಗಳನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಐಡೆಂಟಿಫೈ ಮಾಡಬೇಕು. ಹಾಗಿದ್ರೆ ಖ್ಯಾತ ಕರ್ನಾಟಕ ವೃತ್ತಗಳನ್ನು ಐಡೆಂಟಿಫೈ ಮಾಡಬೇಕು ಅಂದರೆ ಇದು ಅಕ್ಷರಗಣ, ಅವೆಲ್ಲ ಮಾತ್ರಾಗಣ ಇತ್ತಲ್ವ, ಇದು ಅಕ್ಷರಗಣ. ಅಕ್ಷರಗಣದಲ್ಲಿ ಏನಾಗುತ್ತೆ ಅಂತಿದ್ರೆ ಯಗಣ, ಮಗಣ, ತಗಣ, ರಗಣ, ಸಗಣ, ಭಗಣ, ಜಗಣ ಇವೆಲ್ಲ ಬರುತ್ತೆ. ಏನು ಮ್ಯಾಮ್ ರಗಣ, ತಗಣ, ಸಗಣ, ಭಗಣ ಅಂತೆಲ್ಲ ಹೇಳ್ತಾ ಇದ್ದೀರಾ ಅಂತ ಹೇಳಿ ಅನ್ಕೋಬೇಡಿ. ನೀವೇನು ಮಾಡಿ ಗೊತ್ತಾ, ಯಮಾತ ರಾಜ ಭಾನಸಲಗಂ ಅಂತ ಹೇಳಿ ಇದು ಒಂದು ನಿಮಗೆ ಸೂತ್ರ ಇರುತ್ತೆ, ಇದನ್ನ ನೆನ್ಪಿಟ್ಕೊಂಬಿಡಿ. ಯಮಾತ ರಾಜ ಭಾನಸಲಗಂ ಅಂತ ಹೇಳಿ ಇಲ್ಲಿ ಇದಕ್ಕೆ ನೀವು ಲಘು ಗುರು ಹಾಕ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲಾಂದ್ರೆ ಇದಕ್ಕೊಂದು ಲಕ್ಷಣ ಪದ್ಯ ಇದೆ. ಗುರು 3 ಇದೆ, ಲಘು 3 ಇದೆ, ಮನಗಣ. ಗುರು 3 ಇದ್ರೆ ಮಗಣ, ಲಘು 3 ಇದ್ರೆ ನಗಣ. ಮಧ್ಯದಲ್ಲಿ ಲಘು ಮಧ್ಯದಲ್ಲಿ ಗುರು ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಜ ಮತ್ತು ರಗಣ ಆಗುತ್ತೆ ಅಂತ ಹೇಳಿ. ಕೊನೆಯಲ್ಲಿ ಬಂದ್ರೆ, ಕೊನೆಯಲ್ಲಿ ಗುರು ಕೊನೆಯಲ್ಲಿ ಲಘು ಬಂದ್ರೆ ಏನಾಗುತ್ತೆ, ಈ ತರ ಒಂದು ಲಕ್ಷಣ ಪದ್ಯ ಇದೆ. ಅದನ್ನ ಬೇಕಾದ್ರೂ ನೆನ್ಪಿಟ್ಕೋರಿ. ಮನಗಣ, ಜನಗಣ, ಸತಗಣ, ಮೊಕ್ಕುಮ್ ಅಂತ ಹೇಳಿ ಒಂದು ಲಕ್ಷಣ ಪದ್ಯ ಕೂಡ ಬರುತ್ತೆ. ಮ್ಯಾಮ್ ಅದೆಲ್ಲ ನಂಗೆ ಬಾಯ್ಹೆಟಾಕೆ ತುಂಬ ಕಷ್ಟ ಅಂತಂದರೆ ಇದನ್ನ ನೆನ್ಪಿಟ್ಕೊಂಬಿಡಿ. ಯಮಾತ ರಾಜ ಭಾನಸಲಗಂ ಇದೇನು ಈಸಿ ಅದಲ್ಲ. ಯಮಾತ ರಾಜ ಭಾನಸಲಗಂ ಅಂತ ಬರೆದು ಅದಕ್ಕೆ ಲಘು ಗುರು ಹಾಕಿ ಫಸ್ಟ್ ಯಾವ್ದು ಬರುತ್ತೆ ಇದು ಬಂದರೆ ಯಗಣ, ಆಮೇಲೆ ಮಗಣ, ತಗಣ, ರಗಣ ಅಂತ ಹೇಳಿ ಹೀಗೆ ಐಡೆಂಟಿಫೈ ಮಾಡ್ಕೋತ ಹೋಗ್ಬೋದು. ಅಥವಾ ನನಗೆ ಮ್ಯಾಮ್ ನನಗೆ ಇದನ್ನ ನೆನ್ಪಿಟ್ಕೊಳ್ಳೋದು ತುಂಬ ಈಸಿ, ನಾನು ನೆನ್ಪಿಟ್ಕೋತೀನಿ ಅಂದರೆ ಯಾವುದಾದ್ರೂ ಮಾಡಿ. ನೀವು ಹಿಂಗೆ ನೆನ್ಪಿಟ್ಕೊಂಡ್ರು ಓಕೆ. 3 ವೇದಿಂದ ನೆನ್ಪಿಟ್ಕೋಬೋದು. ಒಂದು ಯಮಾತ ರಾಜ ಭಾನಸಲಗಂ ಅಂತೇಳಿ ಅದಕ್ಕೆಲ್ಲದಕ್ಕೂ ನೀವು ಲಘು ಗುರು ಪ್ರಸ್ತಾರ ಹಾಕ್ಕೊಂಡು ಫಸ್ಟ್ ಬಂದಿದ್ದಕ್ಕೆ ಯಗಣ, ಮಗಣ, ರಗಣ, ತಗಣ ಅಂತ ಹೇಳಿ ಹೀಗೂ ನೆನ್ಪಿಟ್ಕೋಬೋದು. ಇಲ್ಲ ಮ್ಯಾಮ್ ನನಗೆ ಹಂಗೆ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ನಾ ಲಕ್ಷಣ ಪದ್ಯ ಇದೆಯಲ್ಲ 3 ಲಘು ಬಂದರೆ ನಗಣ, 3 ಗುರು ಬಂದರೆ ಮಗಣ, ಮಧ್ಯದಲ್ಲಿ ಲಘು ಬಂದರೆ ರಗಣ ಅಂಥೇಳಿ ಇದೆಯಲ್ಲ ಮ್ಯಾಮ್ ಅದನ್ನ ನೆನ್ಪಿಟ್ಕೋತೀನಿ ಅಂತ ಹೇಳಿದ್ರೆ ಅದನ್ನೂ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕೋ ಅದು ನೆನ್ಪಿಟ್ಕೊಳ್ಳಿ, ಸರಿನಾ. ಓಕೆ, ಇಲ್ಲಿ ನೋಡಿ 2 ಅಕ್ಕಪಕ್ಕ ಬಂದಿದೆ. ಮಧ್ಯದಲ್ಲಿ ಲಘು ಮತ್ತು ಗುರು ಬಂದರೆ ಜರಗಣ ಅಂತ ಹೇಳಂತೀವಿ. ಜರಗಣ ಮಧ್ಯದಲ್ಲಿ ಲಘು ಅಥವಾ ಮಧ್ಯದಲ್ಲಿ ಗುರು ಬಂದರೆ ಜಗಣ, ಮಧ್ಯದಲ್ಲಿ ಲಘು ಬಂದರೆ ಇಲ್ಲಿ ರಗಣ. ಹೀಗೆ ನೆನ್ಪಿಟ್ಕೋಬೋದು. ಫಸ್ಟ್ ಆದಿಯಲ್ಲಿ ಲಘು ಬಂದರೆ ಏನಾಗುತ್ತೆ, ಆದಿಯಲ್ಲಿ ಗುರು ಬಂದರೆ ಏನಾಗುತ್ತೆ ಅಂತ ಹೇಳಿದರೆ ಯ ಮತ್ತು ನ. ಇಲ್ಲಿ ಯ ಭ ಭಯಗಣ, ಭಯ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ನೀವು ಹಿಂಗೆ ನೆನ್ಪಿಟ್ಕೋಬೇಕು ಅಂದರೂ ಓಕೆ. ನಿಮ್ಮ ವೇದಲ್ಲಿ ಹೇಗೆ ನೆನ್ಪಿಟ್ಕೋತೀರಾ ಹಾಗೆ ನೆನ್ಪಿಟ್ಕೊಳ್ಳಿ. ಬಟ್ ಇದು ಅಕ್ಷರಗಣ ನೆನ್ಪಿಟ್ಕೋಬೇಕು. ಯಾಕಂದರೆ ಖ್ಯಾತ ಕರ್ನಾಟಕ ವೃತ್ತ ಕೊಟ್ಟರೆ ಆವಾಗ ನಮ್ಗೆ ಅಕ್ಷರಗಣಗಳು ಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ 6 ಗಣಗಳಿದೆ. ಯಾವ್ದ್ಯಾವ್ದಪ್ಪ ಅಂತ ಹೇಳಿದರೆ ಇಲ್ಲಿ ವೃತ್ತಗಳಿದೆ. ಯಾವ್ದ್ಯಾವುದು ಅಂದರೆ ಚಂಪಕಮಾಲ, ಉತ್ಪಲಮಾಲ, ಮತ್ತೆ ಭವಿಕ್ರೀಡಿತ, ಶಾರ್ದೂಲ ಸ್ರಗ್ಧರ, ಮಹಾಸ್ರಗ್ಧರ ಅಂತ ಹೇಳಿ ಇಲ್ಲಿ ಮತ್ತೆ ಭವಿಕ್ರೀಡಿತಗ ಸಬರಂ ನಮ್ಮಯ ಲಂಗಮಂ ಮತ್ತೆ ಭವಿಕ್ರೀಡಿತಂ ಅಂತ ಹೇಳ್ತೀವಿ. ಅಂದರೆ ಈ ಥರ ಅದಕ್ಕೊಂದು ಸೂತ್ರ ಇದೆ. ಸಬರನ ಮಯ ಲಘು ಮತ್ತೆ ಗುರು, ಲಂಗಮಂ ಮತ್ತೆ ಭವಿಕ್ರೀಡಿತಂ ಅಂತ ಹೇಳ್ತೀವಿ. ನೀವು ಹಾಗೆ ಏನಾದರೂ ಇಲ್ಲಿ ಭರ ನಭ ಭರ ಲಘು ಲಘು ಗುರು ಹೀಗೆ ನೆನ್ಪಿಟ್ಕೊಂಡ್ರು ಓಕೆ. ಇಲ್ಲ ಅಂದರೆ ನೀವೇನು ಮಾಡ್ಬೋದು ಗೊತ್ತಾ, ಚಂಪಕ ಮಾಲಾ ವೃತ್ತದಲ್ಲಿ ಏನಪ್ಪ ನ ಗಣ ಫಸ್ಟ್ ಬರುತ್ತೆ. ಏನು ಬರುತ್ತೆ, ನ ಗಣ ಫಸ್ಟ್ ಬರುತ್ತೆ. ನ ಫಸ್ಟ್ ಬಂತು ಅಂದರೆ ಚಂಪಕ ಮಾಲಾ ವೃತ್ತ. ಭ ಫಸ್ಟ್ ಬಂತು ಅಂದರೆ ಉತ್ಪಲ ಮಾಲಾ ವೃತ್ತ. ಸ ಫಸ್ಟ್ ಬಂತು ಅಂತ ಹೇಳಿದ್ರೆ ಮತ್ತೆ ಭವಿಕ್ರೀಡಿತ. ಇಲ್ಲಿ ಮ ಬರೋದು ಇಲ್ಲಿ 2 ಗಣಗಳಿದೆ, ಹೌದಾ.
ಶಾರ್ದೂಲ ಮತ್ತು ಸ್ತ್ರಗ್ಧರ ಇವೆರಡರಲ್ಲೂ ಮ ಫಸ್ಟ್ ಬರುತ್ತೆ. ಆದರೆ ಸೆಕೆಂಡ್ ಏನು ಬರುತ್ತೆ, ಶಾರ್ದೂಲದಲ್ಲಿ ಸ ಬರುತ್ತೆ, ಇಲ್ಲಿ ಸ್ತ್ರಗ್ಧರದಲ್ಲಿ ರ ಬರುತ್ತೆ. ಆ ಎರಡನೇದನ್ನು ನೆನಪಿಟ್ಕೊಳ್ಳಿ. ಇಲ್ಲಿ ಮಸ ಅಂತ ಬಂದರೆ ಶಾರ್ದೂಲ, ಓಕೆ. ಸ್ತ್ರಗ್ಧರ ಬರ್ಬೇಕಾದ್ರೆ ಮರ ಅಂತ ಬಂದರೆ ಸ್ತ್ರಗ್ಧರ, ಆಮೇಲೆ ಸತ ಅಂತ ಬಂದರೆ ಮಹಾಸ್ತ್ರಗ್ಧರ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಮತ್ತೆ ಭವಿಕ್ರೀಡಿತ ಸಭ ಅಂತ ಬಂದರೆ ಇದು ಗೊತ್ತು. ಮತ್ತೆ ಭವಿಕ್ರೀಡಿತ ವೆರಿ ಈಸಿ. ಸಬರಂ ನಮ್ಮಯ ಲಂಗಮಂ ಮತ್ತೆ ಭವಿಕ್ರೀಡಿತಂ ಅಂತ ಹೇಳಿ ಒಂದು 4 ಸತಿ ಹೇಳಿಬಿಡಿ. ಇದು ನಾನು ಯಾವಾಗೋ 8th 9th ಇದ್ದಾಗ ನಂಗೆ ಹೇಳಿದ್ದು ನಮ್ಮ ಕನ್ನಡ ಟೀಚರ್ ಲೋಟ್ಗೇರಿ ಸರ್ ಅಂತ ಹೇಳಿದ್ರು. ಅವ್ರು ಹೇಳಿರೋದನ್ನ ನಂಗೆ ಇನ್ನೂ ತಲೆಯಲ್ಲಿ ಹೋಗ್ತಾ ಇದೆ, ಅಷ್ಟು ಆಳವಾಗಿ ಹೋಗಿದೆ. ಅಂದರೆ ಇದು ಏನು ಗೊತ್ತಾ, ಮೆಮೊರಿಯಿಂದ ಮೆಮೊರೈಸ್ ಮಾಡಿ ಬಂದಿರೋ ಅಂಥದ್ದು ಮಾತ್ರ. ಇದರಲ್ಲಿ ಏನು ಹೆಚ್ಚು ಲಾಜಿಕ್ ಇಲ್ಲ. ಅದಕ್ಕೆ ಬೇಕಾದ್ರೆ ನೀವು ಲಾಜಿಕ್ಕಿಂದ ಮ್ಯಾಮ್ ನಂಗೆ ಮೆಮೊರಿ ಮಾಡ್ಕೊಳಕ್ಕಾಗಲ್ಲ, ಕೆಲವೊಬ್ಬರಿಗೆ ಮೆಮೊರಿ ಮಾಡೋದು ತುಂಬ ಕಷ್ಟ, ಅವರಿಗೆ ಲಾಜಿಕಲಿ ಥಿಂಕ್ ಮಾಡ್ತೀವಿ ಅಂದರೆ ಹಿಂಗೆ ಮಾಡ್ಕೊಳ್ಳಿ ಅಂತ. ಇಲ್ಲಿ ನೋಡಿ, ನಜ ಫಸ್ಟ್, ಭರ, ಸಭ, ಮಸ, ಮರ, ಸತ, ಹಿಂಗೆ ನೆನ್ಪಿಟ್ಕೊಂಬಿಡಿ. ಈಗ ನಜ ಬಂದರೆ ಏನು, ಚಂಪಕ ಮಾಲ. ಭರ ಬಂದರೆ ಏನು, ಉತ್ಪಲ ಮಾಲ. ಸಭಾ ಬಂದ್ರೇನು, ಮತ್ತೆ ಭವಿಕ್ರೀಡಿತ. ಮಸ ಬಂದರೆ ಶಾರ್ದೂಲ ವಿಕ್ರೀಡಿತ. ಸ್ರಗ್ಧರ ಮರ ಅಂತ, ಮಹಾಸ್ರಗ್ಧರ ಅಂತಂದರೆ ಸತ ಅಂತ ಹೇಳಿ ಹಿಂಗೆ ನೆನ್ಪಿಟ್ಕೊಳ್ಳಿ. ಅವಾಗ ಈಸಿ ನೆನಪಾಗುತ್ತೆ. ಇಲ್ಲ ಅಂದರೆ ನೀವು ಈ ಥರ ಒಂದು ಲೈನ್ ಕೂಡ ಮಾಡ್ಕೋಬೋದು. ನೋಡಿ, ನ ಗಣ ಬಂದಾಗ 3 ಇಲ್ಲೇನಾಗಿರುತ್ತೆ, ಲಘು ಬಂದಿರುತ್ತೆ. ಇಲ್ಲಿ ನೋಡಿ, ಫಸ್ಟ್ ಗುರು ಬಂದು ಆಮೇಲೆ 2 ಲಘು ಬರುತ್ತೆ. ಇಲ್ಲಿ 2 ಲಘು ಬಂದು ಆಮೇಲೆ ಗುರು ಬರುತ್ತೆ. ಇಲ್ಲಿ 3 ಏನಾಗಿರುತ್ತೆ ಅಂತ ಹೇಳಿದ್ರೆ, ಫಸ್ಟು ಸೆಕೆಂಡು ಥರ್ಡು 3 ಗುರು ಆಗಿರುತ್ತೆ. ಆವಾಗ ಆಮೇಲೆ 3 ಗುರು ಇಲ್ಲೂ ಕೂಡ ಆಗಿದೆ. ಆದರೆ ನೆಕ್ಸ್ಟಲ್ಲಿ ಇಲ್ಲಿ ನೋಡಿ, ಇಲ್ಲಿ ಸ ಗಣ ಬಂದಿದೆ, ಇಲ್ಲಿ ರ ಗಣ ಬಂದಿದೆ. ಅದನ್ನು ನೀವು ಐಡೆಂಟಿಫೈ ಮಾಡಬೇಕು. ಆಮೇಲೆ ಇಲ್ಲಿ ಸತ, ಸ ಗಣ ತ ಗಣ. ಇಲ್ಲಿ ತ ಆದ್ಮೇಲೆ ಮತ್ತೇನು ತನೇ ಬಂದಿದೆ ನೋಡಿ, ಇಲ್ಲಿ ಸತಗಣ ಅಂತ ಹೇಳಿ ಅಲ್ವಾ. ಸ ಮತ್ತೆ ತ ಅಂತ ಬಂದಿದೆ, ಹೌದಾ. ಈ ಥರ ಕೂಡ ನೆನ್ಪಿಟ್ಕೋಬೋದು. ಇದು ಬೇಕಾದ್ರೆ ಚಾರ್ಟನ್ನು ಮಾಡ್ಕೊಳ್ಳಿ. ಬೇಕಾದ್ರೆ ನೀವು ಇದನ್ನ ಚಾರ್ಟ್ ಮಾಡಿಕೊಂಡು ಚಾರ್ಟನ್ನು ಒಂದು ಕಡೆ ಇಟ್ಕೊಂಡ್ಬಿಡಿ, ಅವಾಗೂ ನೆನಪಾಗುತ್ತೆ. ಹಾಗಿದ್ರೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, 1 ಲೈನ್ ಕೊಟ್ಟರು ಅಂತ ಹೇಳಿದರೆ ಏನಾಗುತ್ತೆ ಅಂತ ಹೇಳಿದ್ರೆ, 1 ಲೈನ್ ಕೊಟ್ಟರು ಅಂದರೆ ನಮ್ಮ ಖ್ಯಾತ ಕರ್ನಾಟಕ ವೃತ್ತಗಳಿದೆಯಲ್ಲ ಅದರಲ್ಲಿ ಒಂದು ಯಾವುದೋ ಆಗಿರುತ್ತೆ. 2 ಲೈನ್ ಕೊಟ್ಟರು ಅಂತ ಹೇಳಿದ್ರೆ ಕಂದ ಪದ್ಯ ಆಗಿರುತ್ತೆ. 3 ಲೈನ್ ಕೊಟ್ಟರು ಅಂತ ಹೇಳಿದರೆ ನಿಮ್ಗೇನಾಗುತ್ತೆ, ಯಾವಾಗಲೂ ಷಟ್ಪದಿ ಇದ್ದಾಗ 3 ಲೈನನ್ನು ಕೊಟ್ಟಿರ್ತಾರೆ. ಈ 3 ಅಂಶಗಳಲ್ಲಿ ಒಂದು ಬರುತ್ತೆ ನಿಮಗೆ, ಬೇರೆ ಎಲ್ಲ ಕೇಳಲ್ಲ. ಈ 3ರಲ್ಲಿ ಒಂದನ್ನು ಕೇಳ್ತಾರೆ. ಯಾಕಂದರೆ ನಿಮ್ಮ MQP ಇದೆಯಲ್ಲ, ಸಾರಿ ಮಕ್ಕಳೇ, ನಿಮ್ಮ MQP ಇದೆ ಅಲ್ವಾ, ಮಾಡೆಲ್ ಕ್ವಶನ್ ಪೇಪರ್ ಇದೆ ಅಲ್ವಾ, ಅದರಲ್ಲೂ ಕೂಡ ನೋಡಿದ್ದೀನಿ. ಮತ್ತು ಲಾಸ್ಟ್ ಇಯರ್ ಪೇಪರನ್ನು ನೋಡಿದಾಗ ಎಲ್ಲನೂ ನೋಡಿ ತಾಳೆ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರು ಕೊಟ್ಟಿರೋದು ಕಂದ ಪದ್ಯ ಇಲ್ಲ ಅಂತ ಹೇಳಿದರೆ ಅವರು ನಿಮಗೆ 3 ಲೈನ್ ಕೊಟ್ಟು ಷಟ್ಪದಿಯನ್ನು ಕೊಟ್ಟಿರ್ಬೋದು, ಇಲ್ಲ ಅಂದರೆ ಖ್ಯಾತ ಕರ್ನಾಟಕ ವೃತ್ತ. ಹಾಗಿದ್ರೆ ಮಕ್ಕಳೇ, ಇದನ್ನು ತುಂಬ ಇಂಪಾರ್ಟೆಂಟು ಮಕ್ಕಳೇ. ಇದನ್ನಿಷ್ಟನ್ನು ನೋಡ್ಕೊಳ್ಳಿ, ಒಂದಿಷ್ಟು ಮೈಂಡ್ ಮ್ಯಾಪ್ಸ್ ಥರ ಈ ಮ್ಯಾಪ್ಗಳನ್ನು ಮಾಡಿಟ್ಕೊಳ್ಳಿ. ನಿಮಗೆ 3 ಅಂಕಗಳು ಖಚಿತವಾಗಿ ಬಂದೇ ಬರುತ್ತೆ. ನಿಮಗೆ ಔಟ್ ತಗೊಳ್ಳೋದಕ್ಕೆ ಇದು ಒಂದು ದಾರಿ ಅಂತ ಹೇಳಿ ಅಂದ್ಕೊಳ್ಳಿ. ಸರಿನಾ ಮಕ್ಕಳೇ? ಹಾಗಿದ್ರೆ ಈ ಕ್ಲಾಸ್ ಹೇಗನ್ನಿಸ್ತು ನಿಮಗೆ? 3 ಅಂಕದ ಒಂದು ನಾನು ಛಂದಸ್ಸನ್ನು ಗುರ್ತಿಸೋದು ಮತ್ತು ಛಂದಸ್ ಯಾವುದು ಅಂತ ಹೇಳೋದು ಅಂತ ಅಷ್ಟೇ ಹೇಳಿದ್ದೀನಿ. ಇದರಲ್ಲಿ ನಾನು ಲಘು ಗುರು ಹಾಕೋದಾಗಲಿ ಗಣ ವಿಭಾಗ ಮಾಡೋದಾಗಲಿ ಹೇಳಿಲ್ಲ. ಯಾಕಂದರೆ ಗಣ ವಿಭಾಗ ಮಾಡೋದು ಅದೆಲ್ಲ ಈಸಿ, ನೀವು ಮಾಡೇ ಮಾಡ್ತೀರಾ. ಆದರೆ ಯಾವುದು ಅಂತ ಗುರ್ತು ಹಿಡಿದು ನೀವು ಅದಕ್ಕೆ ಪ್ರಸ್ತಾರ ಹಾಕಿದರೆ ಅರ್ಧ ಕೆಲಸ ಆಗೋಗುತ್ತೆ ನಿಮಗೆ. ಸರಿನಾ ಮಕ್ಕಳೇ? ಇವತ್ತಿನ ತರಗತಿ ನಿಮ್ಗೆ ಇಷ್ಟ ಆಯ್ತಾ ಮಕ್ಕಳೇ? ಇಷ್ಟ ಆಗಿದ್ರೆ ಮರೀದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಮಕ್ಕಳೇ. ಮತ್ತೆ ಈ ಥರ ವೀಡಿಯೋಸ್ ಮಾಡೋದಕ್ಕೆ ನಮಗೆ ಮೋಟಿವೇಟ್ ಮಾಡಿ. ನೀವೇನು ಮಾಡಿ ಗೊತ್ತಾ, ಮ್ಯಾಮ್ ಈ ಥರ ವಿಡಿಯೋ ಮಾಡಿ ಅಂತ ಹೇಳಿ ನಂಗೆ ಸಜೆಷನ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಈ ತರಗತಿಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ.